ಪರಿಚಯಿಸುವುದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜಯ್. ನನ್ನ ಪಾತ್ರ ಶ್ರೀ ಶರಣಬಸಪ್ಪ ಕೋಳ್ಕರ್, ಪ್ರಾಚಾರ್ಯರು. ಇಂದು ನಾವು ಚಿಗುರು ಚೈತನ್ಯ ಬೇಸಿಗೆ ಶಿಬಿರದ ವತಿಯಿಂದ ಖ್ಯಾತ ಸಾಹಿತಿಗಳಾದ ಶ್ರೀ ಶರಣಬಸಪ್ಪ ಕೋಳ್ಕರ್ ಪ್ರಾಚಾರ್ಯರನ್ನು ಪರಿಚಯಿಸಿಕೊಳ್ಳೋಣ. ಎಂದು ಬನ್ನಿ. ನಮಸ್ತೆ ಸರ್. ನಮಸ್ತೆ. ಪಾದರಸದಂತೆ ಸದಾ ಕ್ರಿಯಾಶೀಲ ಪ್ರಾಚಾರ್ಯರಾದ ತಾವು ತಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಡಿ ಸರ್. ಆಗಲಿ. ನನ್ನ ಹೆಸರು ಶ್ರೀ ಶರಣಬಸಪ್ಪ ಕೋಳ್ಕರ್. ನನ್ನ ತಂದೆ ಹೆಸರು ಪಂಪಾ ಪತಪ್ಪ ಕೋಳ್ಕರ್. ನನ್ನ ತಾಯಿ ಹೆಸರು ಶ್ರೀಮತಿ ಲಿಂಗಮ್ಮ ಕೋಳ್ಕರ್. ನನ್ನ ಊರು ಕೊಪ್ಪಳ ಜಿಲ್ಲೆಯ ಕಾಟಿ ತಾಲೂಕಿನ ಬೂದುಗುಂಬ. ತಮ್ಮ ವಿದ್ಯಾಭ್ಯಾಸದ ವಿವರಗಳನ್ನು ಹೇಳಿ ಸರ್. PhD ಕನ್ನಡ ವಿಶ್ವವಿದ್ಯಾಲಯ ಹಂಪಿ, MA ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, MPhil ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, BA ಇತಿಹಾಸ ಮೇಜರ್, PG ಡಿಪ್ಲೊಮಾ ಎಪಿಗ್ರಫಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ತುಂಬ ಸಂತೋಷ ಸರ್. ಹಾಗೆ ತಮ್ಮ ಗ್ರಂಥ ಪ್ರಕಟಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ನನ್ನ ಗ್ರಂಥ ಪ್ರಕಟಣೆಗಳು ಶಿಲಾಯುಗದ ಗವಿಚಿತ್ರಗಳು, ಪ್ರಾಚಾರಿತ್ರಿಕ ಶಿಲಾಚಿತ್ರಗಳು, ಕೊಪ್ಪಳ ಹಂಪಿ ಪ್ರದೇಶ ಚರಿತ್ರೆ ಮತ್ತು ಪುರಾತತ್ವ, ಕೊಪ್ಪಳ ಜಿಲ್ಲೆಯ ಪ್ರಾಗಿತಿಹಾಸ ಕಾಲದ ಕಲೆ, ವಿಜಯನಗರ ಮಾತೃಸ್ಥಾನ ಆನೆಗುಂದಿ, ವಿಜಯನಗರ ಪರಿಸರ ಚರಿತ್ರೆ ಮತ್ತು ಪುರಾತತ್ವ, ಕೊಪ್ಪಳ ಜಿಲ್ಲೆಯ ಪ್ರಾಗಿತಿಹಾಸ ಕಾಲದ ಕಲೆ, ಆನೆಗುಂದಿ 2008 ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಗಂಗಾವತಿ ತಾಲೂಕು ದರ್ಶನ, ಹಿರೇಜಂತಕರ್ ಇತಿಹಾಸ ವಾಸ್ತುಶಿಲ್ಪಕಲೆ, ಗಂಗಾವತಿ ತಾಲೂಕು ಗ್ಯಾಟಿಯರ್, ಯಲಬುರ್ಗಾ ತಾಲೂಕು ಗ್ಯಾಸೆಟಿಯರ್. ತಾವು ಸಂಪಾದಿಸಿಕೊಂಡ ಪುಸ್ತಕಗಳ ಬಗ್ಗೆ ತಿಳಿಸಿ ಸರ್. ನಾನು ಸಂಪಾದಿಸಿಕೊಂಡ ಪುಸ್ತಕಗಳು ದಾಂಪತ್ಯ ಸಂಬಳ, ಕಾವ್ಯಗಂಗಾ, ಗುಂಡೂರು ಸಿರಿ, ಕಾಯಕ ಕೀರ್ತಿ, ಹಾಗೆ ಸ್ಮರಣ ಸಂಚಿಕೆಗಳು, ಕಾಯಕ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳ 50ನೇ ವರ್ಷದ ಪುಣ್ಯಾರಾಧನಾ ಸ್ಮರಣ ಸಂಚಿಕೆ, ಕಲಿಸಿದ್ದ ಪ್ರಭೆ, ಅಕ್ಷಯ, ಸಮೃದ್ಧಿ, ವಿಕಾಸಗಂಗಾ, ಅಂತರಗಂಗೆ, ಕಲ್ಲರಣಿ ಹೂವಾಗಿ, ಪರಂಪರೆಯ ಕೃತಿಗಳು, ಸುವರ್ಣ ಕೀರ್ತಿ, ಗೌರವ ಸಂಪಾದಕರು. ಯಾವುದಾದರೂ ಪಠ್ಯಪುಸ್ತಕಕ್ಕೆ ತಮ್ಮ ಲೇಖನ ಸೇರ್ಪಡೆಯಾಗಿದೆಯಾ ಸರ್? ಹೌದು, ಆಗಿದೆ. 2022-23ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ BA 5ನೇ ಸೆಮಿಸ್ಟರ್ನ ಕರ್ನಾಟಕ ಸಂಸ್ಕೃತ ಮತ್ತು ಚಿಂತಕರು ಎಂಬ ಲೇಖನ ಆಯ್ಕೆಯಾಗಿ ಸೇರ್ಪಡೆಯಾಗಿದೆ. ಸಂಶೋಧನಾ ಲೇಖನಗಳು ಇರಬಹುದಲ್ಲ ಸರ್? ಇವೆ. ಹಿರೇಬೆನಕಣ್ಣ ಪ್ರಾಗಿತಿಹಾಸ ಕಾಲದ ಕಲೆ, ಮೈಸೂರು ಅರಸರ ನಾಣ್ಯಗಳ ಪತ್ತೆ, ಹಿರೇಬೆನಕಣ್ಣ ಬೃಹತ್ ಪ್ರಮಾಣದ ಗವಿಚಿತ್ರಗಳು, ಹೀಗೆ ಒಟ್ಟು 72 ಸಂಶೋಧನಾ ಲೇಖನಗಳಾಗಿವೆ. ಇನ್ಯಾವುದಾದರೂ ಇವೆಯೇನು ಸರ್? ಇವೆ. ವ್ಯಕ್ತಿ ಪರಿಚಯ ಲೇಖನಗಳು, ಜಗದ ಕಣ್ಣಲ್ಲಿ ಬಸವಣ್ಣ, ಮಹಿಳಾ ಚರಿತ್ರಾಕಾರರು, ಸಿದ್ಧಗಂಗೆಯ ಸಿದ್ಧಪುರುಷರು, ಹಗಲು ವೇಷದ ಬಹುರೂಪಿ, ಹೀಗೆ ಒಟ್ಟು 22 ಸಂಶೋಧನಾ ಲೇಖನಗಳಾಗಿವೆ. ಸಂಘ ಸಂಸ್ಥೆಗಳ ಪರಿಚಯ, ನನ್ನ ಓಲೆಯ ಮಾಸ ಪತ್ರಿಕೆಯಲ್ಲಿ ಬರೆದ ಒಟ್ಟು 7 ಬರಹಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಪುಸ್ತಕ ಮಾಹಿತಿಗಳು, ನನ್ನ ಓಲೆ ಮಾಸ ಪತ್ರಿಕೆಗಳು. ಯಾವುದಾದರೂ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದೀರಾ ಸರ್? ಸುಮಾರು 20 ಪುಸ್ತಕಕ್ಕೆ ಮುನ್ನುಡಿ ಬರೆದಿರುವೆ. ಬೆನ್ನುಡಿ 22 ಪುಸ್ತಕಕ್ಕೆ ಬರೆದಿರುವೆ. ಅನಿಸಿಕೆ ಅಭಿಪ್ರಾಯಗಳನ್ನು 10 ಪುಸ್ತಕಕ್ಕೆ ಬರೆದಿರುವೆ. ಸಂಶೋಧನೆಗೆ ಮಾರ್ಗದರ್ಶನಕ್ಕಾಗಿ ಒಟ್ಟು 141 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುವೆ. ಈಗ ತಮಗೆ ಬಂದ ಪ್ರಶಸ್ತಿಗಳು ಯಾವುವು ಸರ್? ಶಾರದಾ ಸಾಹಿತ್ಯ ಶ್ರೀ ಪ್ರಶಸ್ತಿ, ಕನಕಾಚಲ ಶ್ರೀ ಪ್ರಶಸ್ತಿ, ಕದಂಬ ಪ್ರಶಸ್ತಿ, ಕಲಿಸಿದ ಶ್ರೀ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ, ಬಸವಾನುಗ್ರಹ ಪ್ರಶಸ್ತಿ, ಸಮಾಜ ಸೇವಾ ಬಾರಿಗೌ ಪ್ರಶಸ್ತಿ, ಹೀಗೆ ಒಟ್ಟು 10 ಪ್ರಶಸ್ತಿಗಳು ದೊರೆತಿವೆ. ಸರ್, ಮುಂದಿನ ಎಪಿಸೋಡಿನಲ್ಲಿ ಉಳಿದ ಭಾಗ ತಿಳಿಯೋಣ ಸರ್. ತಾವು ನಮ್ಮ ಕಡೆಗೆ ಹೋಗ್ಬಿಟ್ಟು ತಮ್ಮ ವಿವರಗಳ